ಸವಾಲ್ ಹಾಕಿದ್ರಲ್ಲ ನನಗೆ ಯಾವನ್ 10,000 ಇದು 15,000. ಹಾ 10ಕ್ಕೆ ಈಗೇನು ಹೇಳ್ತೀರಾ ನೀವು? ಇಲ್ಲಿ ಕೊಟ್ಟಿದ್ದೀನಿ. ಅವನು ಕೇಳ್ಬೋದು ಡಿ ಕೆ ಶಿವಕುಮಾರ್ ಅವರು. ಅವ್ನು 30,000 ಕೇಳಿದ್ನಲ್ಲ, ನೀನು 15,000 ಕೊಡ್ತೀಯ ಅಂತೇಳಿ ಅವ್ನು ಮಾಡ್ತೀನಿ ಅಂತ ಹೇಳ್ದ. ಆಮೇಲೆ ಅವನು ಅಪ್ಲೈ ಮಾಡಿದ್ಮೇಲೆ ಇವನು ಅಪ್ರೂವ್ ಮಾಡ್ಬಿಟ್ಟ. ಯಾರು? RO ಅಪ್ರೂವ್ ಮಾಡ್ಬಿಟ್ಟ. ಅದನ್ನ ರೆವಿನ್ಯೂ ಅಧಿಕಾರಿ ಅಪ್ರೂವ್ ಮಾಡ್ಬಿಟ್ಟು ಮೇಲೆ ಕಳಿಸ್ಬಿಟ್ಟ. DC ರಿಜೆಕ್ಟ್ ಮಾಡ್ಬಿಟ್ಟ. ರೀಸನ್ ಫಾರ್ ರಿಜೆಕ್ಷನ್ ರೆಕಾರ್ಡ್ ವೆರಿಫೈಡ್, ಬಟ್ ಆಸ್ ಪರ್ ದ ಕೇಸ್ ವರ್ಕರ್ ರಿಪೋರ್ಟ್ ದ ಫೋಟೋ ದ ಪ್ರಾಪರ್ಟೀಸ್ ವೇಕೆಂಟ್ ಲ್ಯಾಂಡ್, ಅದಕ್ಕೋಸ್ಕರ ಇದನ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ರಿಜೆಕ್ಟ್ ಮಾಡ್ಬಿಟ್ಟ. ಫೋನ್ ಪೇ 15,000 ಆದಮೇಲೆ ಇದು ರಿಜೆಕ್ಟ್. ತಿರ್ಗಿ ಅವನು ಫೋನ್ ಮಾಡ್ದ. ಅವನಿಗೆ ಫೋನ್ ದಾಖಲೆನೂ ಇದೆ ನನ್ನ ಹತ್ರ. ಅವನಿಗೇನು ಮಾಡಿದ್ದಾನೆ, ಅವನು ಎಷ್ಟು ಸರಿ ಮಾಡಿದ್ದಾನೆ ಎಲ್ಲ ನನ್ನ ಹತ್ರ ದಾಖಲೆ ಇದೆ. ಆಯ್ತು, ರಿಜೆಕ್ಟ್. ಅವನು ತಿರ್ಗಿ ಕೇಳ್ದ, ಇಲ್ಲ ಸರ್ ಇನ್ನೊಂದ್ಸರಿ ಮಾಡಿ ಅಂದ. ಅವನು ಇನ್ನೊಂದ್ಸರಿ ಅವ್ರಿಗೆ ಅಪ್ಲಿಕೇಶನ್ ಹಾಕ್ದ, ಅಪ್ರೂವ್ ಮಾಡಿ ಅಂತ. ಅದರಲ್ಲಿ ಡೇಟ್ ಹಾಕಿದ್ದಾರೆ. ಇದು DC ರಿಜೆಕ್ಟೆಡ್, ಎರಡನೇ ಇದೂ ರಿಜೆಕ್ಟೆಡ್. ಇವನು ಯಾವಾಗ ದುಡ್ಡು ಕಾಟ ಕೊಡಕ್ಕೆ ಶುರು ಮಾಡ್ದ, 3ನೇ ಸರಿ ಹಾಕಿ ಸರ್ ಅಂತ. ಅವನು 3ನೇ ಸರಿನೂ ಹೇಳ್ದ, ಇನ್ನೊಂದು ಹಾಕ್ದ. ಅವನು ಇನ್ನೊಂದ್ಸರಿ ಹಾಕ್ದ, ಪ್ರಮೀಳಾ ಶಶಿಕುಮಾರ್ ಅವ್ರದ್ದು. ಇಟ್ ಈಸ್ ಎ ರಿಜೆಕ್ಟೆಡ್. 3ನೇ ಸರಿನೂ ರಿಜೆಕ್ಟ್ ಆಯ್ತು. ರಿಜೆಕ್ಟ್, ಎಲ್ಲ ರಿಜೆಕ್ಟ್ ಆಯ್ತು. ಇನ್ನೊಂದು ಮಜಾ ನೋಡಬೇಕು ನೀವು, ಟ್ರಾನ್ಸಾಕ್ಷನ್ ಎಷ್ಟು ನೀಟಾಗಿ ಆಗಿದೆ ಅಂತ. ಆಮೇಲೆ ಕೆಲಸ ಆಗಿಲ್ಲ, ಅವನು ಕೊಟ್ಟಿಡ್ದ, ನನ್ನ ದುಡ್ಡು ವಾಪಸ್ ಕೊಡು ಅಂತ. ಇಷ್ಟೇ ಕೇಳಿದ್ರೆ ಏನೋ ಅಂತ ಹೇಳ್ಬೋದು. ಅವ್ನು ಪಟ್ಟಿಡ್ದಿದ್ದಕ್ಕೆ ಏನು ಮಾಡ್ದ, ಮಾತಾಡಿದ್ದು 30,000, ಫೋನ್ ಪೇ ಆಗಿದ್ದು 15,000. ಅವನೇನ್ ಮಾಡ್ದ, ತಿರ್ಗ ವಾಪಸ್ ಫೋನ್ ಪೇ ಮಾಡ್ದ 20,000ನ. ವಾಪಸ್ 20,000 ಲಂಚನೂ ವಾಪಸ್ ಫೋನ್ ಪೇ ಮಾಡ್ದ 20,000. ಇನ್ನೇನು ಬೇಕಬೇಕು? ಜಾಸ್ತಿ 5,000 ಅಲ್ಲ, ಲಂಚ ಇನ್ನ ಕೊಡ್ಬೇಕಲ್ಲ. ಅದಕ್ಕೆ ಹೇಳ್ದ ಅವನು, ಅಲ್ಲಿ ನಾನು ಖರ್ಚು ಮಾಡ್ಬಿಟ್ಟಿದ್ದೀನಿ, ಲೋಯರ್ ಲೆವೆಲ್ ಅಧಿಕಾರಿಗಳಿಗೆಲ್ಲ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ, 10,000 ನನ್ನ ಹತ್ರ ಇಲ್ಲ ಅಂತ ಹೇಳ್ದ. ಈಗ ಸಾಕ್ಷಿ ಡಿ ಕೆ ಶಿವಕುಮಾರ್ ಅವರೇ, ಸಾಕ್ಷಿಯ ಗುಡ್ಡೆಗಳು ಯಾವಾಗ ನಿಮ್ಮ ಭಾಷಣದಲ್ಲಿ ಕೇಳ್ತಾನೆ ಇರ್ತೀನಿ. ಸಾಕ್ಷಿ ಗುಡ್ಡೆಗಳು, ಈ ಸರ್ಕಾರದ ಲಂಚದ ಸಾಕ್ಷಿ ಗುಡ್ಡೆ ಕೊಟ್ಟಿದ್ದೀನಲ್ಲ, ತಾವೇನ್ ಮಾಡ್ತೀರಾ? ಇದಾದ್ಮೇಲೆ ಇದಾದ್ಮೇಲೆ ಇನ್ನೂ ಇದೆ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ ಅವನು. ಇಷ್ಟಕ್ಕೆ ಬಿಟ್ಟಿಲ್ಲ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ. ಅದು ನನ್ನ ಹತ್ರ ಹಿಂಗೆ ಲಂಚ ತಗೊಂಡು ಹಿಂಗೆ ಖಾತೆ ಮಾಡಲಿಲ್ಲ ಅಂತ. ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಅವನಿಗೆ. ನೀವು ಹೇಳ್ಬೋದು, ಉತ್ತರದಲ್ಲಿ ಹೇಳ್ತಾರೆ ರಾಯರೆಡ್ಡಿ ಅವರೇ, ಡಿ ಕೆ ಶಿವಕುಮಾರ್ ಉತ್ತರದಲ್ಲಿ ಹೇಳ್ತಾರೆ, ನಾವು ಒಂದು ಫೋನ್ ನಂಬರ್ ಕೊಟ್ಟಿದ್ದೀರಲ್ಲ, ಏತನ ಈ ತರ ಆದಾಗ ನಾನಿದ್ದೀನಿ, ಐ ಆಮ್ ವಿತ್ ಯು. ಏನು ಹೇಳ್ತಾರಲ್ಲ ಡೈಲಾಗ್ ಡೆಲ್ಲಿ, ಐ ಆಮ್ ವಿತ್ ಯು. ಒಂದು ಹೆಲ್ಪ್ ಲೈನ್ ಐತೆ, ಐ ಆಮ್ ವಿತ್ ಯು ಹೆಲ್ಪ್ ಲೈನ್ಗೂ ಫೋನ್ ಹಾಕಿದ್ರೆ 4 ಸರಿ. ಯುವರ್ ಕಾಲ್ ಈಸ್ ಅಟೆಂಡೆಡ್, ಸೆಂಟ್ ಟು ಕನ್ಸರ್ನ್ ಆಫೀಸರ್.